ಪ್ರಥಮ ಚಿಕಿತ್ಸೆಯು ತುರ್ತು ಸರಳ ಕ್ರಮವಾಗಿದ್ದು ಇದು ಜೀವ ಉಳಿಸುವಲ್ಲಿ ನೆರವಾಗಿದೆ ಎಂದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಶಾಖೆ ಸಭಾಧ್ಯಕ್ಷೆ ಡಾ ಮೀರಾ ಶಿವಲಿಂಗಯ್ಯ ಹೇಳಿದರು. ತಾಲೂಕಿನ ಕೋಡಿಹಳ್ಳಿ ಗೇಟ್ ಸಮೀಪ ಇರುವ ಪೋದರ್ ಇಂಟರ್ ನ್ಯಾಷನಲ್ ಸ್ಕೂಲ್ ಸಭಾಂಗಣದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮಂಡ್ಯ ಜಿಲ್ಲಾ ಶಾಖೆ ಹಾಗೂ ಪೋದರ್ ಇಂಟರ್ ನ್ಯಾಷನಲ್ ಸ್ಕೂಲ್ ಕೋಡಿಹಳ್ಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ ವಿಶ್ವ ಪ್ರಥಮ ಚಿಕಿತ್ಸಾ ದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸ್ಥಾಪನೆಯಾಗಿದ್ದೇವೆ. ಜೀವ ಉಳಿಸುವುದು ಮತ್ತು ರಕ್ಷಿಸುವ ಮಾನವೀಯ ಧ್ಯೇಯವಾಗಿದೆ. ಯುದ್ದಗಳು ನಡೆದು ಗಾಯಗೊಂಡವರ ಜೀವ ಉಳಿಸುವುದು ಮತ್ತು ರಕ್ಷಣೆ ಮಾಡಲು ಮುಂದಾದ ಹೆನ್ರಿ ಡುನಾಂಟ್ ಅವರ ಕಾರ್ಯ ಸಂಸ್ಥೆ ಸ್ಥಾಪನೆಗೆ ರಹದಾರಿಯಾಯಿತು ಎಂದು ತಿಳಿಸಿದರು. ಪ್ರತಿಯೊಬ್ಬ ಪ್ರಥಮ ಚಿಕಿತ್ಸಾ ತರಬೇತಿ ಪಡೆದುಕೊಳ್ಳುವುದು ಉತ್ತಮ ಆಕಸ್ಮಿಕ ಅವಘಡ ಮತ್ತು ಅಪಘಾತ ಜೀವಹಾನಿಯಾಗುವ ಸಂದರ್ಭಗಳಲ್ಲಿ ಸಹಾಯಕ್ಕೆ ಬರುತ್ತದೆ. ವೈದ್ಯರು ಜೀವ ಉಳಿಸುವಲ್ಲಿ ಹೆಚ್ಚು ಪರಿಣಾಮಕಾರಿಯಾಗುತ್ತದೆ ಎಂದು ತಿಳಿಸಿದರು. ಬಳಿಕ ಮಾತನಾಡಿದ ರೆಡ್ ಕ್ರಾಸ್ ನಿರ್ದೇಶಕ ಕೆಟಿ ಹನುಮಂತು, ವಿಶ್ವ ಪ್ರಥಮ ಚಿಕಿತ್ಸಾ ದಿನವನ್ನು ಅಂತಾರಾಷ್ಟೀಯ ರೆಡ್ ಕ್ರಾಸ್ ಮತ್ತು ರೆಡ್ ಕ್ರೆಸೆಂಟ್ ಸೊಸೈಟಿಗಳ ಒಕ್ಕೂಟವು 2000 ಇಸ್ವಿಯಲ್ಲಿ ಸೆಪ್ಟೆಂಬರ್ 2ನೇ ಶನಿವಾರದಂದು ಸ್ಥಾಪಿಸಿತು. ಅಂದಿನಿಂದ ಪ್ರತಿ ವರ್ಷ ಒಂದೇ ದಿನದಂದು ಜಾಗತಿಕವಾಗಿ ಇದನ್ನು ವಿಭಿನ್ನ ಥೀಮ್ಗಳೊಂದಿಗೆ ಆಚರಿಸಲಾಗುತ್ತದೆ ಎಂದು ತಿಳಿಸಿದರು. ಪ್ರಥಮ ಚಿಕಿತ್ಸೆಯನ್ನ ಕೇವಲ 120 ವರ್ಷಗಳಿಂದ ವೃತ್ತಿಯಾಗಿ ಅಭ್ಯಾಸ ಮಾಡಲಾಗುತ್ತಿದೆ. ಯುದ್ಧ ಭೂಮಿಗಳಲ್ಲಿ ಗಾಯಗಳನ್ನು ಸ್ಪ್ಲಿಂಟ್ ಮಾಡುವುದು ಮತ್ತು ಬ್ಯಾಂಡೇಜ್ ಮಾಡುವುದು ಪ್ರಥಮ ಚಿಕಿತ್ಸಾ ತರಬೇತಿಯ ಮೌಲ್ಯಗಳನ್ನು ಗ್ರಹಿಸಿದ ರಾಹುಲ್ ಹ್ಯೂಮನ್ ಸೊಸೈಟಿ ಮತ್ತು ಮಿಲಿಟರಿ ಶಸ್ತ್ರಚಿಕಿತ್ಸಕರ ಬೋಧನೆಗಳೊಂದಿಗೆ ಇದು ಹುಟ್ಟಿಕೊಂಡಿತು ಎಂದು ತಿಳಿಸಿದರು. ರಾಷ್ಟ್ರೀಯ ಪ್ರಥಮ ಚಿಕಿತ್ಸಾ ತರಬೇತುದಾರರಾದ ಡಾ ಜೆಪಿ ನಾಗಾರ್ಜುನ್ ಪ್ರಾಯೋಗಿಕ ಉಪನ್ಯಾಸ ನೀಡಿದರು. ಕಾರ್ಯಕ್ರಮದಲ್ಲಿ ಶಾಖೆಯ ಪ್ರಾಂಶುಪಾಲ ಶಿಲ್ಪಾ ಸ್ಟ್ಯಾನ್ಲಿ, ವಲಯ ಸಾರಿಗೆ ವ್ಯವಸ್ಥಾಪಕ ಕೆ ಶಿವಕುಮಾರ್, ಆಡಳಿತಾಧಿಕಾರಿ ಎಂಸಿ ಪ್ರಕಾಶ್, ಸಾರಿಗೆ ಮೇಲ್ವಿಚಾರಕ ಜಿಬಿ ಭಾಸ್ಕರ್, ರೆಡ್ ಕ್ರಾಸ್ ಸಂಸ್ಥೆ ನಿರ್ದೇಶಕ ಟಿ ನಾರಾಯಣಸ್ವಾಮಿ ಮತ್ತು ಶಾಲೆಯ ಶಿಕ್ಷಕರು ಹಾಜರಿದ್ದರು. ವರದಿ ಗಿರೀಶ್ ಮಂಡ್ಯ. ಗಾಯಾಳುಗಳು ನೋಡಿ ಅವನಿಗೆ ತುಂಬಾ ಅಂತಃಕರಣ ಮಿಡಿಯುತ್ತೆ. ಅವನು ಅಲ್ಲಿನ ಪಕ್ಕದ ಹಳ್ಳಿಗೆ ಹೋಗಿ ಅಲ್ಲಿಂದ ಒಂದಷ್ಟು ಯುವಕರನ್ನ, ಸ್ವಯಂ ಸೇವಕರನ್ನ ಅವನ್ನೆಲ್ಲ ಕರ್ಕೊಂಡ್ಬಂದು ಆ ಗಾಯಾಳುಗಳಿಗೆ ಶುಶ್ರೂಷೆ ಮಾಡ್ತಾನೆ. ಆಮೇಲೆ ಅವನಿಗೆ ತುಂಬಾ ನೋವಾಗ್ತಾ ಇರುತ್ತೆ. ಈ ತರ ಎಷ್ಟೊಂದು ಯುದ್ಧಗಳು ನಡೀತಾ ಇರುತ್ತೆ. ಯುದ್ಧದಲ್ಲಿ ಆ ಗಾಯಾಳುಗಳನ್ನ ಟ್ರೀಟ್ ಮಾಡೋದಕ್ಕೆ, ಅವ್ರಿಗೆ ಒಂದು ಶುಶ್ರೂಷೆ ಕೊಡೋದಕ್ಕೆ, ಅವ್ರಿಗೊಂದು ಸಹಾಯ ಮಾಡೋದಕ್ಕೆ ಯಾರು ಇಲ್ವಲ್ಲ ಅಂತ ಹೇಳಿ ಅವನು ತಕ್ಷಣ ಹೋಗಿ ಎಲ್ಲ ದೇಶಗಳನ್ನು ಕಾಂಟ್ಯಾಕ್ಟ್ ಮಾಡ್ತಾನೆ. ಹಾಗೆ ಅವನಿಗೆ ಮೊದಲಿಗೆ 14 ದೇಶಗಳು ಅವನಿಗೆ ಸ್ಪಂದಿಸ್ತಾರೆ. ಸ್ವಿಟ್ಜರ್ಲೆಂಡ್ ನಲ್ಲಿ ಅವನು ಎಲ್ಲರನ್ನೂ ಒಂದು ಸಮ್ಮೇಳನ ಕರೆದು ಅದು ಕೊನೆಗೆ ಎಲ್ಲರಿಗೂ ಅವನು ಹೇಳಿ, ಸೊ 1864 ಆಗಸ್ಟ್ 12ರಲ್ಲಿ ಎಲ್ಲ ಒಂದು ದೇಶದವರು ಒಂದು ಒಪ್ಪಂದ ಮಾಡ್ಕೊಳ್ತಾರೆ. ನಾವು ಯುದ್ಧದ ಗಾಯಾಳುಗಳಿಗೆ ಶುಶ್ರೂಷೆ ಕೊಡಬೇಕು, ಗಾಯಾಳುಗಳನ್ನ ಹಾಗೆ ಬಿಟ್ಟು ಬರಬಾರ್ದು ಅಂತ ಹೇಳಿ ಒಂದು ಒಪ್ಪಂದ ಮಾಡ್ಕೊಳ್ತಾರೆ. ಸೊ ಹಾಗಾಗಿ 1864 ಆಗಸ್ಟ್ 12 ರೆಡ್ ಕ್ರಾಸ್ ಸಂಸ್ಥೆ ಒಂದು ಒಪ್ಪಂದ ಬಂದಾಗ ಅದನ್ನ ಜಿನೀವಾ ಒಪ್ಪಂದ ಅಂತ, ಈಗ ನಾವು ಆಗಸ್ಟ್ 12 ಜಿನೀವಾ ಒಪ್ಪಂದ ಅಂತ ಹೇಳಿ ಒಂದು ದಿನವನ್ನು ಆಚರಿಸ್ತೇವೆ. ಈ ಒಪ್ಪಂದ ಎಷ್ಟು ಮುಖ್ಯವಾದದ್ದು ಅಂತಂದ್ರೆ, ನಾವು ಒಂದ್ಸಲ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ನಮ್ಮ ಒಬ್ರು ಗಾಯಾಳು ಅಭಿ ಅಂತ ಹೇಳಿ ಅವ್ರು ಪಾಕಿಸ್ತಾನದ ಹತ್ರ ಸಿಗಾಕೊಂಡಿರ್ತಾರೆ. ಈ ಒಂದು ರೆಡ್ ಕ್ರಾಸ್ ಒಪ್ಪಂದದಲ್ಲಿ ಗಾಯಗೊಂಡ ಸೈನಿಕರನ್ನ ಹಾಗೂ ಶರಣಾಗತರಾದ ಸೇನಾ ತುಕಡಿಗಳ ಮೇಲೆ ಆಕ್ರಮಣ ಮಾಡಬಾರದು, ಅವರನ್ನ ಅವರ ದೇಶಕ್ಕೆ ಕಳಿಸ್ಬೇಕು ಅಂತ ಒಂದು ಒಪ್ಪಂದ ಇದೆ. ಆ ಒಂದು ಒಪ್ಪಂದದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಆದ್ಮೇಲೆ ನಮ್ಮ ಸೈನಿಕರನ್ನ ಅವ್ರನ್ನ ಫ್ಲೈಟ್ ಕಮಾಂಡರ್ ಅವರು ಅವ್ರನ್ನ ವಾಪಸ್ ಕಳಿಸ್ಕೊಡ್ತಾರೆ ಅಭಿ ಅಂತ. ನೀವೆಲ್ಲ ನೋಡಿರ್ಬೇಕು, ಟಿವಿಲೆಲ್ಲ ತುಂಬಾ ಬಂದಿದ್ದಾರೆ. ಪ್ರಥಮ ಚಿಕಿತ್ಸೆಯ ಒಂದು ಅವೇರ್ನೆಸ್ ಕೊಡೋದಕ್ಕೆ ಡಾಕ್ಟರ್ ನಾಗಾರ್ಜುನ್ ಸರ್ ಅವರು ಬಂದಿದ್ದಾರೆ. ಅದು ನಿಜಕ್ಕೂ ತುಂಬಾ ಒಳ್ಳೆಯ ಒಂದು ವಿಚಾರಗಳು ಅವ್ರು ಹೇಳುವಂಥದ್ದು. ಯಾಕೆಂದ್ರೆ ಗೋಲ್ಡನ್ ಅವರ್ ಅಂತ ನೀವೆಲ್ಲ ಕೇಳಿದ್ದೀರ. ಒಂದು ಆಕ್ಸಿಡೆಂಟ್ ಆದ್ರೆ, ಒಂದು ಗಾಯ ಆದ್ರೆ, ಮತ್ತೆ ಹಾರ್ಟ್ ಪ್ರಾಬ್ಲಮ್ ಆದ್ರೆ ಮೊದಲ 1 ಗಂಟೆಗೆ ನೀವೇನು ಅವರಿಗೆ ಚಿಕಿತ್ಸೆಯನ್ನ ಕೊಡ್ತೀರಾ, ಅದರಿಂದ ಅವರ ಜೀವ ಉಳಿಯುತ್ತೆ. ಆ ಥರದ ಎಷ್ಟೋ ವಿಚಾರಗಳನ್ನ ಅವರು ನಿಮಗೆ ತಿಳಿಸ್ಕೊಡ್ತಾರೆ. ನಾವು ಹಿಂದೆ ಎಲ್ಲ ಚಿಕ್ಕ ಮಕ್ಕಳಾಗಿದ್ದಾಗ ನೋಡ್ತೀವಿ, ಬಿಟ್ಬಿಟ್ರೆ ಕಾಫಿ ಪುಡಿ ಹಚ್ಚೋದು, ಅರಿಶಿನ ಹಚ್ಚೋದು, ಇದೆಲ್ಲ ನೋಡಿರ್ತೀವಿ. ನಮ್ಮ ಅಜ್ಜಿಯವರೆಲ್ಲ ಮಾಡ್ತಿದ್ರಲ್ಲ.
ಸೊ ಆದರೆ ಈಗ ಅದಕ್ಕೆ ತಕ್ಕಂಥದ್ದು ನಮಗೆ ಅಲ್ಲೇ ಹತ್ತಿರದಲ್ಲಿ ಸಿಗುವಂಥದ್ದು ಆ ಥರದ್ದು ಒಂದಷ್ಟು ವಸ್ತುಗಳನ್ನು ಉಪಯೋಗಿಸ್ಕೊಂಡು ನಮ್ಮ ಗಾಯಾಳುಗಳಿಗೆ ಅಂದರೆ ರಸ್ತೆ ಅಪಘಾತ ಈಗ ತುಂಬ ಜಾಸ್ತಿ ಆಗಿದೆ. ರಸ್ತೆ ಅಪಘಾತ ಆಗಿರ್ಬೋದು, ಮನೆಯಲ್ಲಿ ಕೆಲವು ಅವಘಡಗಳಾಗ್ಬೋದು. ಇದಕ್ಕೆಲ್ಲಕ್ಕೂ ಕೂಡ ಒಂದು ಮೊದಲು ಏನು ಮಾಡಬೇಕು, ಮನೆಯವರೇ ಏನು ಮಾಡಬೇಕು, ಸ್ನೇಹಿತರು ಏನು ಮಾಡಬೇಕು, ಮತ್ತೆ ವಾಹನ ಚಾಲಕರು ಏನು ಮಾಡಬೇಕು, ಇದನ್ನೆಲ್ಲ ಕೂಡ ಸರ್ ನಿಮಗೆ ತಿಳಿಸ್ಕೊಡ್ತಾರೆ. ಇದನ್ನೆಲ್ಲ ವಿಷಯಗಳನ್ನು ತಿಳ್ಕೊಂಡು ಇದನ್ನ ನೀವು ಅನುಷ್ಠಾನಕ್ಕೆ ತರಬೇಕು. ಸೊ ಅದು ಚೆನ್ನಾಗಾಗಲಿ ಅಂತ ಹಾರೈಸ್ತಾ ಶಿಲ್ಪ ಸ್ಟ್ಯಾಂಡಿರವರು ಮತ್ತೆ ಇದರ ಮೇಲ್ವಿಚಾರಕರು, ಸಾರಿಗೆ ಮೇಲ್ವಿಚಾರಕರು ಬಂದು ನಮ್ಮನ್ನ ಭೇಟಿಯಾಗಿ ನಮಗೊಂದು ವಾಹನ ಚಾಲಕರಿಗೆ ಮತ್ತೆ ನಮ್ಮ ಶಾಲಾ ಸಿಬ್ಬಂದಿಗೆ ಒಂದು ಪ್ರಥಮ ಚಿಕಿತ್ಸೆಯ ಬಗ್ಗೆ ಒಂದು ಜಾಗೃತಿ ಶಿಬಿರವನ್ನು ಮಾಡಿಕೊಡ್ಬೇಕು ಅಂತ ಹೇಳಿದಾಗ ನಮಗೆ ತುಂಬ ಸಂತೋಷ ಆಯಿತು. ಮೇಡಮ್ ಜೊತೆ ಹೇಳ್ತಾ ಇದ್ದೆ, ನಾವು ಪ್ರತಿ ಕಾಲೇಜ್ನ ವಿಸಿಟ್ ಮಾಡ್ತೀವಿ. ಕಾಲೇಜ್ಗಳಲ್ಲಿ ಹೆಚ್ಚು ರಕ್ತದಾನ ಶಿಬಿರಗಳು ಮತ್ತೆ ಹೆಲ್ತ್ ಕ್ಯಾಂಪ್ಗಳು ಮತ್ತೆ ಅಂಗವಿಕಲರಿಗೆ ಒಂದಷ್ಟು ಸಲಕರಣೆಗಳನ್ನು ನೀಡೋದು, ಇದೆಲ್ಲವನ್ನ ನಾವು ಕ್ಯಾನ್ಸರ್ ಅವೇರ್ನೆಸ್ ಇವೆಲ್ಲ ಮಾಡ್ತಾ ಇರ್ತೇವೆ. ಅಂದರೆ ಶಾಲೆಗಳ ಭೇಟಿ ಸ್ವಲ್ಪ ಕಡಿಮೆ. ಅದು ಶಾಲೆಯಿಂದ ಪ್ರಥಮ ಚಿಕಿತ್ಸೆಯ ಬಗ್ಗೆ ಒಂದು ತರಬೇತಿಯನ್ನ ಜಾಗೃತಿಯನ್ನ ಕೊಡಿ ಅಂತ ಕೇಳಿದ್ದು ಮಂಡ್ಯ ಜಿಲ್ಲೆಯಲ್ಲಿ ಇದೆ ಮೊದಲು. ಹಾಗಾಗಿ ನಾವು ಖಂಡಿತ ಬರ್ತೀವಿ, ನಾವು ಮಾಡ್ತೀವಿ. ಇದು ನಮಗೆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಆಗುತ್ತೆ. ನಾವು ಮಾಡಬೇಕಾಗಿದೆ ಪ್ರಥಮ ಚಿಕಿತ್ಸಾ ಅವೇರ್ನೆಸ್ನ. ಕಳೆದ ವರ್ಷವೂ ಮಾಡಿದ್ದೀವಿ, ಆದರೆ ನಾವು ಹಳ್ಳಿಗಳ ಕಡೆ ಸ್ವಲ್ಪ ಸರ್ಕಾರಿ ಶಾಲೆಗಳು ಕಾಲೇಜುಗಳಿಗೆ ಹೋಗಿದ್ವಿ. ಸೊ ಹಾಗಾಗಿ ಅವ್ರು ಕೇಳಿದಾಗ ತುಂಬ ಸಂತೋಷ ಆಯಿತು. ಒಟ್ಟಿಗೆ ರೆಡ್ ಕ್ರಾಸ್ ಅಂತಕ್ಕಂಥದ್ದು ಹೆನ್ರಿ ಡ್ಯುನೆಂಟ್ ಇದರ ಸ್ಥಾಪಕ. ಹೆನ್ರಿ ಡ್ಯುನೆಂಟ್ ಒಬ್ಬ ಸ್ವಿಸ್ ವ್ಯಾಪಾರಿ. ಅವನು ನೆಪೋಲಿಯನ್ ದೊರೆಯನ್ನ ನೋಡಕ್ಕೆ ಹೋಗ್ತಾ ಇರ್ತಾನೆ. ಅವಾಗ ಅಲ್ಲಿ ಸಲ್ಫಾರಿನೋ ಅನ್ನೋ ಕಡೆ ಒಂದು ಯುದ್ಧ ನಡೆದಿರುತ್ತೆ. ಯುದ್ಧ ನಡೆದು ಸಾಯಂಕಾಲ ಆಗಿರುತ್ತೆ, ಎಲ್ಲ ಯುದ್ಧ ನಿಲ್ಲಿಸಿ ಮನೆಗೆ ಹೋಗಿರ್ತಾರೆ. ಆದರೆ ಅಲ್ಲಿದ್ದಂತಹ ಗಾಯಾಳುಗಳನ್ನ ಯಾರು ಕೇರ್ ಮಾಡಿರಲ್ಲ. ತುಂಬ ಅವರು